ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಪಿನ್ ಅಂಡ್ ಟೆಕ್ ಯೂಟ್ಯೂಬ್ ಚಾನಲ್. ನವೋದಯ ಪರೀಕ್ಷೆ ಬರೆದು ರಿಸಲ್ಟ್ಸ್ಗಾಗಿ ವೇಟ್ ಮಾಡ್ತಾ ಇರುವ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಗುಡ್ ನ್ಯೂಸ್ ಇದೆ. ಅದೇನೆಂದರೆ, ನವೋದಯ ಪರೀಕ್ಷೆಯ ಕಟ್ ಆಫ್ ಮಾರ್ಕ್ಸ್ ಎಷ್ಟಕ್ಕೆ ನಿಲ್ಬೋದು ಅನ್ನೋದರ ಬಗ್ಗೆ ಕ್ಯಾಟಗರಿ ವೈಸ್ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀಡಿದ್ದೇವೆ ಸ್ನೇಹಿತರೆ. ಹಾಗೆ ಈ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಒತ್ತುವುದರ ಮೂಲಕ ನಮಗೆ ಸಪೋರ್ಟನ್ನು ಮಾಡಿ. ನವೋದಯ ಪರೀಕ್ಷೆ ಎಲ್ಲಾ ಮಾಹಿತಿ ಅಪ್ಡೇಟ್ ಪಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಈಗ ಇಲ್ಲಿ ಮೊದಲಿಗೆ 6ನೇ ತರಗತಿಗೆ ಸಂಬಂಧಪಟ್ಟಂತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ನೋಡೋಣ ಬನ್ನಿ ಸ್ನೇಹಿತರೆ. ಇದು ಕಳೆದ ವರ್ಷಗಳ ಫಲಿತಾಂಶಗಳ ಬೇಸ್ ಮೇಲೆ ನೀಡಲಾಗಿದೆ. ಸರಿಯಾಗಿ ಇಷ್ಟಕ್ಕೆ ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. 2ರಿಂದ 3 ಮಾರ್ಕ್ಸ್ ವೇರಿಯೇಷನ್ ಆಗ್ಬೋದು. ಈ ಚಾರ್ಟ್ ಗಮನಿಸಿ ಸ್ನೇಹಿತರೆ, ಇಲ್ಲಿ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಅಂದ್ರೆ ಯಾವುದೇ ರಿಸರ್ವೇಶನ್ ಇಲ್ಲದ ಸಾಮಾನ್ಯ ಅಭ್ಯರ್ಥಿಗಳಿಗೆ 72ರಿಂದ 78 ಮಾರ್ಕ್ಸ್ ಇರಬೇಕಾಗುತ್ತೆ. ಹಾಗೆ OBC ಹಿಂದುಳಿದ ವರ್ಗಗಳಿಗೆ 65ರಿಂದ 75 ಮಾರ್ಕ್ಸ್ ಇರಬೇಕಾಗಿರುತ್ತೆ ಸ್ನೇಹಿತರೆ. ನಂತರ SC ಶೆಡ್ಯೂಲ್ ಕ್ಯಾಸ್ಟ್ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೂ 55ರಿಂದ 70 ಮಾರ್ಕ್ಸ್ ಇರಬೇಕಾಗಿರುತ್ತೆ. ಹಾಗೆ ST ಶೆಡ್ಯೂಲ್ ಟ್ರೈಬ್ಸ್ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ 50ರಿಂದ 66 ಮಾರ್ಕ್ಸ್ ಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಮುಖ್ಯವಾಗಿ EWS ವಿದ್ಯಾರ್ಥಿಗಳು ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆರ್ಥಿಕವಾಗಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ 60ರಿಂದ 65 ಮಾರ್ಕ್ಸ್ ಪಡ್ಕೊಂಡಿದ್ರೆ ಒಂದು 90ರಿಂದ 95% ರಷ್ಟು ಸೀಟ್ ಕನ್ಫರ್ಮ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ಈಗ 9ನೇ ತರಗತಿಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಮಾರ್ಕ್ಸ್ ನೋಡೋಣ ಬನ್ನಿ ಸ್ನೇಹಿತರೆ. ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು 75ರಿಂದ 80 ಮಾರ್ಕ್ಸ್ ಪಡ್ಕೊಂಡಿರ್ಬೇಕಾಗಿರುತ್ತೆ. ಹಾಗೆ OBC ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು 68ರಿಂದ 73 ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್ ಇದೆ ಸ್ನೇಹಿತರೆ. ಹಾಗೆ SC ಪರಿಶಿಷ್ಟ ಜಾತಿ ವರ್ಗದ ವಿದ್ಯಾರ್ಥಿಗಳು 58ರಿಂದ 63 ಮಾರ್ಕ್ಸ್ ಬೇಕಾಗುತ್ತೆ. ನಂತರ ST ವರ್ಗದ ವಿದ್ಯಾರ್ಥಿಗಳು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ನೋಡೋದಾದ್ರೆ 52ರಿಂದ 57 ಮಾರ್ಕ್ಸ್ ಪಡ್ಕೊಂಡಿದ್ರೆ ಸಾಕಾಗುತ್ತೆ. ಹಾಗೆ ಆರ್ಥಿಕವಾಗಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು 63ರಿಂದ 68 ಮಾರ್ಕ್ಸ್ ಪಡ್ಕೊಂಡಿರ್ಬೇಕಾಗಿರುತ್ತೆ. ಹಾಗೆ ಈ ನವೋದಯ ಪರೀಕ್ಷೆಯ ರಿಸಲ್ಟ್ಸ್ ನಲ್ಲಿ ಸೀಟ್ಗಾಗಿ ಬಾಯ್ಸ್ ಅಂಡ್ ಗರ್ಲ್ಸ್ಗೆ ಮಾರ್ಕ್ಸ್ ಏನು ಡಿಫ್ರೆನ್ಸ್ ಇರೋದಿಲ್ಲ. ಹಾಗೆ EWS ಎಕನಾಮಿಕ್ ವೀಕರ್ ಸೆಕ್ಷನ್ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಒಂದು ಸ್ಪೆಷಲ್ ಆಪರ್ಚುನಿಟೀಸ್ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ರಿಸರ್ವೇಶನ್ ಕೋರಿರುವ ಅಭ್ಯರ್ಥಿಗಳಿಗೆ ಕಡಿಮೆ ಅಂಕ ಇದ್ರೂ ಸೀಟ್ ಸಿಗುವ ಅವಕಾಶ ತುಂಬಾ ಇದೆ. ಈ ವರ್ಗಕ್ಕೆ ಸೇರಬಯಸುವ ವಿದ್ಯಾರ್ಥಿಗಳ ಮುಖ್ಯವಾದ ಮಾನದಂಡಗಳು ಏನಪ್ಪಾ ಅಂದ್ರೆ, ಇದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಅನ್ವಯವಾಗುವ ಮೀಸಲಾತಿ ಶ್ರೇಣಿಯಾಗಿರುತ್ತೆ. ಇವರು OBC ಅಥವಾ ST ಅಥವಾ SC ವರ್ಗಗಳಿಗೆ ಸೇರಿರಬಾರ್ದು. ಹಾಗೆ ವಾರ್ಷಿಕವಾದ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ರೆ ಈ ರಿಸರ್ವೇಶನ್ ಕೊಡೋಕೆ ಬರೋದಿಲ್ಲ. ಹಾಗೆ 5 ಎಕರೆ ಅಥವಾ ಅದಕ್ಕಿಂತ ಹೆಚ್ಚು ಕೃಷಿ ಜಮೀನನ್ನ ಹೊಂದಿರಬಾರದು. ಇದಕ್ಕೆ ಸಂಬಂಧಪಟ್ಟ ಈ ಎಲ್ಲ ನಿಯಮಗಳಿವೆ ಸ್ನೇಹಿತರೆ. ಹಾಗೆ EWS ಅಭ್ಯರ್ಥಿಗಳಿಗೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಭ್ಯರ್ಥಿಗಳಿಗೆ ಸರ್ಕಾರಿ ಉದ್ಯೋಗಗಳು, ಶಿಕ್ಷಣ ಸಂಸ್ಥೆಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 10% ಮೀಸಲಾತಿ ಕೂಡ ಲಭ್ಯ ಇದೆ ಸ್ನೇಹಿತರೆ. ಇದರಲ್ಲಿ ಈ ನಮ್ಮ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆ ಕೂಡ ಸೇರಿದೆ ಅಂತಾನೆ ಹೇಳ್ಬೋದು. ಓಕೆ ಸ್ನೇಹಿತರೆ, ಮುಂದೆ ನವೋದಯ ಪರೀಕ್ಷೆ ಎಲ್ಲಾ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಲೈಕ್ ಒತ್ತುವುದರ ಮೂಲಕ ಹಾಗೆ ನಮ್ಮ ಚಾನೆಲ್ನ ಬೆಂಬಲಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸ್ನೇಹಿತರೆ.